ನಟ ದರ್ಶನ್ ಅನ್ನ ಸಿಕ್ಕಿ ಹಾಕಿಸಲು ಸಂಚು ನಡೀತಾ ಇದೆಯಾ ಇಲ್ಲಿ ಅನ್ನುವಂಥ ಪ್ರಶ್ನೆ ಇದೆ ನೋಡಿ. ಸಾರಥಿ ಆಪ್ತರಿಂದಲೇ ನಡೀತಾ ಇದೆಯಾ ಕರಾಮತ್ತು? ದರ್ಶನ್ನ ಇಲ್ಲಿ ಸಿಕ್ಸೋದಕ್ಕೆ ನಡೀತಾ ಇದೆಯಾ ಕರಾಮತ್ತು ಅಂತ. ಆರೋಪಿಗೆ ಮಾಫಿ ಸಾಕ್ಷಿ ಬಗ್ಗೆ ಗೊತ್ತಾಗೋದಾದ್ರೂ ಹೇಗೆ ನೋಡಿ. ಈಗ ದರ್ಶನ್ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಅನ್ನೋ ವಿಚಾರ ಸಂಚಲನ ಮೂಡಿಸ್ತಾ ಇದೆ. ನಟ ದರ್ಶನ್ ಅನ್ನ ಸಿಕ್ಕಿ ಹಾಕಿಸಲು ಈಗ ಆಪ್ತರಿಂದ ಕರಾಮತ್ತು ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಆರೋಪಿಗೆ ಮಾಫಿ ಸಾಕ್ಷಿಯ ಬಗ್ಗೆ ಗೊತ್ತಾಗೋದು ಹೇಗೆ ಅನ್ನುವಂಥ ಪ್ರಶ್ನೆಯಲ್ಲಿ ಮಾಫಿ ಸಾಕ್ಷಿಯ ಬಗ್ಗೆ ಹಿರಿಯ ವಕೀಲರು ಹೇಳೋದೇನು? ಇದು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ರವರಿಗಾಗಲೇ ಜೈಲಿನಲ್ಲಿದ್ದಾರೆ. ಈಗ ದರ್ಶನ್ಗೆ ಇದೊಂದು ಕಂಟಕ ಆಗಿರುವಂಥದ್ದು ಅಂದ್ರೆ ಮಾಫಿ ಸಾಕ್ಷಿ ಅನ್ನುವಂಥದ್ದು ಕಂಟಕ ಆಗಿದೆ. ದರ್ಶನ್ನ ಆಪ್ತರಿದ್ದಾರಲ್ಲ ಅವರಿಂದಲೇ ಈಗ ಕರಾಮತ್ತು ನಡೀತಾ ಇದೆಯಾ ದರ್ಶನನ್ನ ಸಿಕ್ಕಾಕ್ಸಲು ಅಂತ. ಸಾರಥಿ ಆಪ್ತರಿಂದಲೇ ನಡೀತಾ ಇದೆಯಾ ಕರಾಮತ್ತು ಅನ್ನುವಂಥ ಪ್ರಶ್ನೆ ಇದೆ. ಮಾಫಿ ಸಾಕ್ಷಿಯ ಬಗ್ಗೆ ಏನು ಹಿರಿಯ ವಕೀಲರು ಏನ್ ಹೇಳ್ತಾರೆ? ಆರೋಪಿಗೆ ಮಾಫಿ ಸಾಕ್ಷಿ ಬಗ್ಗೆ ಗೊತ್ತಾಗೋದು ಹೇಗೆ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ನೋಡಿ. ಏನು ನಟ ದರ್ಶನ್ಗೆ ಈಗಾಗಲೇ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಈ ವಿಚಾರದಲ್ಲಿ ಮಾಫಿ ಸಾಕ್ಷಿ ಬರ್ತಾ ಇರುವಂಥದ್ದು, ಅಂದ್ರೆ ಮಾಫಿ ಸಾಕ್ಷಿಯನ್ನ ಹೇಳ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಈ ವಿಚಾರ ಈಗ ಬಹಳಷ್ಟು ಸಂಚಲನ ಮೂಡಿಸಿದೆ. ಅಂದ್ರೆ ಇಲ್ಲಿ ದರ್ಶನನ್ನ ಸಿಕ್ಕಿ ಹಾಕಿಸಲು ನಡೀತಾ ಇದೆಯಾ ಕುತಂತ್ರ, ಸಂಚು ನಡೀತಾ ಇದೆಯಾ, ಕರಾಮತ್ತು ನಡೆಸ್ತಾ ಇದ್ದಾರಾ, ಅವರ ಆಪ್ತರಿಂದಲೇ ಈ ರೀತಿ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಆರೋಪಿಗೆ ಮಾಫಿ ಸಾಕ್ಷಿ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗೋದಾದ್ರೂ ಹೇಗೆ? ಮಾಫಿ ಸಾಕ್ಷಿ ಬಗ್ಗೆ ಹಿರಿಯ ವಕೀಲರು ಏನು ಹೇಳ್ತಾರೆ? ಏನಿದು ಮಾಫಿ ಸಾಕ್ಷಿ? ಇದನ್ನು ಕೊಟ್ರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮಾಫಿ ಸಾಕ್ಷಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದೊಂದು ರೀತಿಯ ನ್ಯಾಯಶಾಸ್ತ್ರಕ್ಕೆ ಮಾರಕ. ಮಾಫಿ ಸಾಕ್ಷಿ ಏನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ, ಇದು ನ್ಯಾಯಶಾಸ್ತ್ರಕ್ಕೆ ಮಾರಕ ಅಂತ ಅಶ್ವವೇಗ ನ್ಯೂಸ್ಗೆ ಹಿರಿಯ ವಕೀಲ ಶಂಕರಪ್ಪ ಹೇಳಿಕೆ ನೀಡಿದ್ದಾರೆ. ಹೈಕೋರ್ಟ್ ಹಿರಿಯ ವಕೀಲರಾಗಿರುವಂತಹ ಶಂಕರಪ್ಪ ಇದನ್ನ ನ್ಯಾಯಾಲಯ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಪೊಲೀಸರ ವಿಚಾರಣೆಯಲ್ಲಿ ಒಂದು ಹೇಳಿಕೆಯನ್ನ ನೀಡ್ತಾನೆ, ನ್ಯಾಯಾಲಯದ ಮುಂದೆ ಮತ್ತೊಂದು ಹೇಳಿಕೆಯನ್ನ ನೀಡ್ತಾನೆ. ಮಾಫಿ ಸಾಕ್ಷಿ 3 ಬಾರಿ ತಿದ್ದುಪಡಿಯಾಗಿ ಬಂದಿದೆ. ಬ್ರಿಟಿಷರ ಕಾಲದಲ್ಲಿ ಕ್ಷಮಾದಾನಕ್ಕೆ ಮಾತ್ರ ಮಾಫಿ ಸಾಕ್ಷಿ ಬಳಕೆಯಲ್ಲಿ ಇತ್ತು. ಈಗ ಸೆಷನಲ್ ಕೇಸ್ಗಳಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಹೇಳಿಕೆ ಮೇಲೆ ತೀರ್ಪನ್ನ ನೀಡಲಾಯಿತು. ಬ್ರಿಟಿಷರ ಕಾಲದಲ್ಲಿ ಕ್ಷಮಾದಾನಕ್ಕೆ ಮಾತ್ರ ಮಾಫಿ ಸಾಕ್ಷಿಯನ್ನ ಬಳಕೆ ಮಾಡಲಾಗ್ತಾ ಇತ್ತು. ಈಗ ಸೆಷನಲ್ ಕೇಸ್ಗಳಲ್ಲಿ ಕೂಡ ಬಳಕೆ ಮಾಡಲಾಗ್ತಾ ಇದೆ. ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಹೇಳಿಕೆಯ ಮೇಲೆ ತೀರ್ಪನ್ನ ನೀಡಲಾಯಿತು. ಪೊಲೀಸರ ಮುಂದೆ ನೀಡುವಂತಹ ಹೇಳಿಕೆಗೆ ಕ್ಷಮಾದಾನ ಇರುತ್ತೆ, ಆದ್ರೆ ಏನು ನೋಡಿ, ಕೋರ್ಟ್ ಮುಂದೆ ನೀಡುವಂತಹ ಹೇಳಿಕೆಗೆ ಕ್ಷಮಾದಾನ ಇರೋದಿಲ್ಲ. ಪೊಲೀಸರ ಮುಂದೆ ಹೇಳೋದು ಬೇರೆ, ಕೋರ್ಟ್ ಮುಂದೆ ಹೇಳೋದು ಬೇರೆ. ಆರೋಪಿ ಸುಳ್ಳು ಹೇಳ್ತಿರೋದು ಕೋರ್ಟ್ ಗಮನಕ್ಕೆ ಬಂದ್ರೆ ಇತರೆ ಆರೋಪಿಗಳಿಗಿಂತ ಮಾಫಿ ಸಾಕ್ಷಿಗೆ ಹೆಚ್ಚು ಶಿಕ್ಷೆ ಆಗುತ್ತೆ. ಇಲ್ಲಿ ನೋಡಿ, ಏನು ಮಾಫಿ ಸಾಕ್ಷಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವಂಥದ್ದು ಇತರೆ ಆರೋಪಿಗಳಿಗಿಂತ. ಇಲ್ಲಿ ಒಂದು ವೇಳೆ ಮಾಫಿ ಸಾಕ್ಷಿ ಸುಳ್ಳು ಹೇಳ್ತಿದ್ದಾರೆ ಅಂತ ಕೋರ್ಟ್ ಗೊತ್ತಾದ್ರೆ ಅವರಿಗೆ ಹೆಚ್ಚಿನ ಶಿಕ್ಷೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮಾಫಿ ಸಾಕ್ಷಿ ಅನ್ನೋದು ಹೆಚ್ಚಾಗ್ತಾ ಇದೆ. ಇದೊಂದು ರೀತಿಯಲ್ಲಿ ನ್ಯಾಯಶಾಸ್ತ್ರಕ್ಕೆ ಮಾರಕ ಅಂತ ಅಶ್ವವೇಗ ನ್ಯೂಸ್ ಜೊತೆ ಹಿರಿಯ ವಕೀಲ ಶಂಕರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಹೈಕೋರ್ಟ್ ಹಿರಿಯ ವಕೀಲರಾಗಿರುವಂಥದ್ದು ಶಂಕರಪ್ಪ ಇದನ್ನ ನ್ಯಾಯಾಲಯ ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಪೊಲೀಸರ ವಿಚಾರಣೆಯಲ್ಲಿ ಒಂದು ಹೇಳಿಕೆ ನೀಡುತ್ತಾನೆ, ನ್ಯಾಯಾಲಯದ ಮುಂದೆ ಒಂದು ಹೇಳಿಕೆ ನೀಡುತ್ತಾನೆ. ಮಾಫಿ ಸಾಕ್ಷಿ 3 ಬಾರಿ ತಿದ್ದುಪಡಿಯಾಗಿ ಬಂದಿದೆ. ಬ್ರಿಟಿಷರ ಕಾಲದಲ್ಲಿ ಕ್ಷಮಾದಾನಕ್ಕೆ ಮಾತ್ರ ಮಾಫಿ ಸಾಕ್ಷಿಯನ್ನ ಬಳಸಲಾಗ್ತಾ ಇತ್ತು. ಈಗ ಸೆಷನಲ್ ಕೇಸ್ಗಳಲ್ಲಿ ಬಳಕೆ ಮಾಡಲಾಗ್ತಾ ಇದೆ.